ಕೆಲವೊಂದು ವಿಷಯಗಳನ್ನು ನಂಬಲಿಕ್ಕೆ ಅಥವಾ ಚರ್ಚಿಸಲಿಕ್ಕೆ ತುಂಬಾ ಕಷ್ಟವಾಗ್ತದೆ. ಆದರೂ ಕೂಡ ನಾವು ನಂಬಲೇಬೇಕಾದಂತಹದ್ದು ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಎದುರಿಗೆ ಇರ್ತಕ್ಕಂತಹದ್ದು. ಅದರಲ್ಲಿ ಓರ್ವ ವ್ಯಕ್ತಿಗಳಿಗೆ ಕಾಲಿನ ಎಲುಬು ಹೇಳ್ತಕ್ಕಂಥದ್ದು ಕಟ್ಟಾಗಿ ಅನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಮಾಡಿ ಇತ್ಯಾದಿಯನ್ನು ಮಾಡ್ತಾ ಇದ್ದರೂ ಕೂಡ ಆ ಬೀಗು ಹೇಳ್ತಕ್ಕಂಥದ್ದು ಕಾಣಿಸ್ಕೊಳ್ತಾ ಇದ್ದು ಏನು ಮಾಡಲಿಕ್ಕೂ ಕೂಡ ಸಾಧ್ಯವಾಗದೇ ಇದ್ದ ರೀತಿಯಲ್ಲಿ, ಮತ್ತು ಅಷ್ಟೇ ಅಲ್ಲದೆ ನಮಗೆ ನಮ್ಮ ಈ ಒಂದು ಶರೀರಕ್ಕೆ ಏನಾದರೂ ಒಂದು ಸಣ್ಣದಾದಂಥ ಸಮಸ್ಯೆ ಆದರೂ ಕೂಡ ತಲೆ ಪೂರ ಹಾಳಾಗ್ತದೆ. ಅಂತಹದ್ರಲ್ಲಿ ಆ ರೀತಿಯಾದಂತಹ ಅಷ್ಟು ದೊಡ್ಡದಾದಂತಹ ಸಮಸ್ಯೆ ಎದುರಾದವಾಗ ಇನ್ನು ಹೇಗಾಗಿರ್ಲಿಕ್ಕಿಲ್ಲ. ಆ ವ್ಯಕ್ತಿ ಕೊನೆಗೆ ಒಂದು ಸಮಯದಲ್ಲೇ ನಮ್ಮ ಬಳಿಗೆ ಬರ್ತಾರೆ. ನಾವು ಏನೋ ಒಂದನ್ನು ಕೊಡ್ತೇವೆ, ಹೀಗೆ ಮಾಡಪ್ಪ ಅಂತ ಹೇಳುವುದಾಗಿ ಹೇಳ್ತೇವೆ. 3 ದಿವಸ ಮಾಡಲಿಕ್ಕೆ ಹೇಳಿರ್ತೇವೆ. ಆ 3 ದಿವಸದಲ್ಲೇ ಆ ವ್ಯಕ್ತಿಯ ಕಾಲು ಹೇಳ್ತಕ್ಕಂಥದ್ದು, ಕಟ್ಟಾಗಿರ್ತಕ್ಕಂಥ ಭಾಗ ಹೇಳ್ತಕ್ಕಂಥದ್ದು ಕೂಡುವುದರ ಜೊತೆಯಲ್ಲಿ ಆ ಬೀಗು ಹೇಳ್ತಕ್ಕಂಥದ್ದು ವಾಸಿಯಾಗಿ ತದನಂತರದಲ್ಲಿ ಯಾವ ಕೆಲಸವನ್ನು ಮಾಡಿದರೂ ಕೂಡ ಬೀಗು ಹೇಳ್ತಕ್ಕಂಥದ್ದು ಬರದೇ ಇದ್ದ ಹಾಗೆ ಆಗಿರ್ತಕ್ಕಂಥದ್ದು. ಇದು ದೈವಿಕವಾದಂತಹ ಶಕ್ತಿ ಹೊರತು ಬೇರೇನೂ ಅಲ್ಲ. ಹಾಗಾಗಿ ದೈವಿಕವಾದಂತಹ ಶಕ್ತಿಯಿಂದ ಮತ್ತು ಧರ್ಮ ಚಿಕಿತ್ಸೆಯಿಂದ ಯಾವೆಲ್ಲ ವ್ಯಕ್ತಿಗಳು ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಪರಮಾತ್ಮನು ಹೆಚ್ಚು ಹೆಚ್ಚು ರೀತಿಯಾದಂತಹ ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಜ್ರಕಾಯದ ರೀತಿಯಲ್ಲಿ ಮಾಡಿಕೊಡಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ಮತ್ತು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಹೇಳ್ತಕ್ಕಂಥದ್ದು ಪರಮಾತ್ಮನಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಕೇಳಿದರೆ ಹುಟ್ಟಿಸ್ತಕ್ಕಂಥವನು ಪರಮಾತ್ಮ. ಹಾಗಾಗಿ ತೊಂದರೆಗಳು ಉಂಟಾಗುವುದು ಕೂಡ ಆತನಿಂದನೇ, ಪರಿಹಾರನೂ ಕೂಡ ಆತನಿಂದನೇ ಸಾಧ್ಯ.